ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಎಸ್ ಮಾಡ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜೂನ್ 10 ಮತ್ತು 11 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ. 1ನೇ ಕ್ವಶನ್, 2025ರಲ್ಲಿ ಇತ್ತೀಚೆಗೆ ಕೆಳಗಿನ ಯಾವ ಭಾರತೀಯ ಕ್ರಿಕೆಟಿಗರನ್ನು ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಳಿಸಲಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1, ಮಹೇಂದ್ರ ಸಿಂಗ್ ಧೋನಿ. ಸೊ ತುಂಬಾ ಇಂಪಾರ್ಟೆಂಟು. ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು, ಗಮನಿಸಬಹುದು. MS ಧೋನಿ ಬಿಕಮ್ಸ್ ದ 11th ಇಂಡಿಯನ್ ಟು ಬಿ ಇಂಡಕ್ಟೆಡ್ ಇಂಟು ICC ಹಾಲ್ ಆಫ್ ಫೇಮ್. ಓಕೆ, ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಬಹುದು. ಭಾರತದ ಅತ್ಯಂತ ಯಶಸ್ವಿ ಭಾರತೀಯ ಕ್ರಿಕೆಟ್ ನಾಯಕರಲ್ಲಿ ಒಬ್ಬರಾದಂತಹ ಮಹೇಂದ್ರ ಸಿಂಗ್ ಧೋನಿ ಅವರನ್ನು ICC ಕ್ರಿಕೆಟ್ನ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಳಿಸಲಾಗಿದೆ. MS ಧೋನಿ ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ 11ನೇ ಭಾರತೀಯ ಕ್ರಿಕೆಟಿಗ. ಈ ವರ್ಷ ICC ಏನು ಮಾಡಿದೆ, 7 ಮಾಜಿ ಅಂತಾರಾಷ್ಟ್ರೀಯ ಕ್ರಿಕೆಟಿಗರನ್ನು ಈ ಹಾಲ್ ಆಫ್ ಫೇಮ್ಗೆ ಗೌರವಿಸಿದೆ. ಅದರಲ್ಲಿ ಇಂಗ್ಲೆಂಡಿನ ಸಾರಾ ಟೇಲರ್, ಪಾಕಿಸ್ತಾನದ ಸಾನಾ ಮೀರ್, ನ್ಯೂಜಿಲೆಂಡಿನ ಡೇನಿಯಲ್ ವೆಟ್ಟೋರಿ, ಆಸ್ಟ್ರೇಲಿಯಾದ ಮ್ಯಾಥ್ಯೂ ಹೇಡನ್, ದಕ್ಷಿಣ ಆಫ್ರಿಕಾದ ಗ್ರೇಮ್ ಸ್ಮಿತ್, MS ಧೋನಿ ಮತ್ತು ದಕ್ಷಿಣ ಆಫ್ರಿಕಾದ ಅಸೀಮ್ ಆಮ್ಲಾ ಇವರನ್ನು ಗೌರವಿಸಿದೆ. ಇನ್ನು ಮಹೇಂದ್ರ ಸಿಂಗ್ ಧೋನಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಗಮನಿಸಿ. ಅವರ ನಾಯಕತ್ವದಲ್ಲಿ ಅಂದರೆ ಡಿಸೆಂಬರ್ 2009ರಿಂದ ಸತತ 18 ತಿಂಗಳುಗಳ ಕಾಲ ಭಾರತ ವಿಶ್ವದ ನಂಬರ್ 1 ಟೆಸ್ಟ್ ತಂಡವಾಗಿ ಸ್ಥಾನ ಪಡೆದಿತ್ತು ಎಂಬುದನ್ನು ಗಮನಿಸಬೇಕು. ಅವರು ಭಾರತವನ್ನು 3 ICC ಟ್ರೋಫಿಗಳಿಂದ ಕರೆದೊಯ್ದಿದ್ದಾರೆ. 2007 ಮತ್ತು T20 ವಿಶ್ವಕಪ್, 2011ರ ಏಕದಿನ ವಿಶ್ವಕಪ್, 2013ರ ICC ಚಾಂಪಿಯನ್ಸ್ ಟ್ರೋಫಿ. ಹೀಗೆ 3 ಬಾರಿ ICC ಟ್ರೋಫಿಗಳಿಗೆ ಕರೆದುಕೊಂಡು ಹೋಗಿರ್ತಕ್ಕಂಥವ್ರು MS ಧೋನಿ ನಾಯಕತ್ವದಲ್ಲೇ. ಇದು ಕೂಡ ನೆನಪಿರಬೇಕು. ನೆಕ್ಸ್ಟ್ 2ನೇ ಕ್ವಶನ್ ಏನಿದೆ ಅಂತ ನೋಡೋಣ. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಬ್ಯಾಂಕೇತರ ಹಣಕಾಸು ಕಂಪನಿ ಅಂದರೆ NBFC ಪರವಾನಗಿ ಪಡೆದ ಭಾರತದ ಮೊಟ್ಟ ಮೊದಲ ಕಾಮರ್ಸ್ ಕಂಪನಿ ಯಾವುದು? ನೋಡಿ, NBFC ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಅಂತ ಕರಿತೀವಿ. ಇದರ ಪರವಾನಗಿಯನ್ನು ಪಡೆದ ಮೊಟ್ಟ ಮೊದಲ ಕಾಮರ್ಸ್ ಕಂಪನಿ ಫ್ಲಿಪ್ಕಾರ್ಟ್. ಓಕೆ, ಸೊ ಹಾಗಾದರೆ ಏನಿದು NBFC? ಈ ಎಲ್ಲ ಡೀಟೇಲ್ಸನ್ನು ಕುರಿತು ನಾವು ನೋಡೋಣ. ಗಮನಿಸಬಹುದು. ಫ್ಲಿಪ್ಕಾರ್ಟ್ ಬಿಕಮ್ಸ್ ದ ಫಸ್ಟ್ ಮೇಜರ್ ಇಂಡಿಯನ್ ಆನ್ಲೈನ್ ರಿಟೇಲರ್ ಟು ರಿಸೀವ್ NBFC ಲೈಸೆನ್ಸ್ ಫ್ರಮ್ RBI. ಹಾಗಾದರೆ ಈ RBI ಏನು ಮಾಡಿದೆ, NBFC ಲೈಸೆನ್ಸನ್ನು ನೀಡುತ್ತೆ. ಸೊ ಯಾಕೆ NBFC ಲೈಸೆನ್ಸನ್ನು ನೀಡುತ್ತೆ? ಈ ಲೈಸೆನ್ಸ್ ಸಿಕ್ಕರೆ ಏನೆಲ್ಲ ಯೂಸ್ ಇದೆ? ಈ ಎಲ್ಲ ಡೀಟೇಲ್ಸನ್ನು ನಾವು ನೋಡೋದ. ನೋಡಿ, ವಾಲ್ಮಾರ್ಟ್ ಒಡೆತನದ ಕಾಮರ್ಸ್ ದೈತ ಕಂಪನಿಯೇ ಫ್ಲಿಪ್ಕಾರ್ಟ್. ಇದು ವಾಲ್ಮಾರ್ಟ್ನ ಒಡೆತನದಲ್ಲಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಬ್ಯಾಂಕೇತರ ಹಣಕಾಸು ಕಂಪನಿ ಪರವಾನಗಿಯನ್ನು ಪಡೆದಂತಹ ಮೊಟ್ಟ ಮೊದಲ ಕಾಮರ್ಸ್ ಕಂಪನಿಯಾಗಿದೆ. RBI ಫ್ಲಿಪ್ಕಾರ್ಟಿಗೆ ಠೇವಣಿ ಸ್ವೀಕರಿಸದ NBFC ಪರವಾನಗಿಯನ್ನು ನೀಡಿದೆ. ಇದರರ್ಥ ಅದು ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಆದಾಗ್ಯೂ ಫ್ಲಿಪ್ಕಾರ್ಟ್ ಈಗ ಗ್ರಾಹಕರಿಗೆ ನೇರವಾಗಿ ಸಾಲ ನೀಡಬಹುದಾಗಿದೆ. ಸೊ ನೋಡಿ, NBFCಯನ್ನು ಇಲ್ಲಿ ಗಮನಿಸಬಹುದು. NBFC ಬಗ್ಗೆ ನಾವು ನೋಡೋದಾದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ 1934 ಇದರ ಅಡಿಯಲ್ಲಿ ಬ್ಯಾಂಕೇತರ ಹಣಕಾಸು ಕಂಪನಿಗಳನ್ನು ಉಲ್ಲೇಖಿಸುತ್ತದೆ. NBFCಗಳು ಒಂದು ರೀತಿಯ ಹಣಕಾಸು ಸಂಸ್ಥೆಗಳಾಗಿದ್ದು ಅವು ಸಾರ್ವಜನಿಕರಿಗೆ ಸಾಲಗಳನ್ನು ಒದಗಿಸುತ್ತವೆ, ಅವರಿಂದ ಠೇವಣಿಗಳನ್ನು ಸ್ವೀಕರಿಸುತ್ತವೆ ಮತ್ತು ಸ್ಟಾಕ್ ಬ್ರೋಕಿಂಗ್ ಆಗಿರ್ಬೋದು, ಬಾಡಿಗೆ, ಗುತ್ತಿಗೆ, ಖರೀದಿ ಮುಂತಾದ ಇತರೆ ಹಣಕಾಸು ಸೇವೆಗಳನ್ನು NBFCಗಳು ನೀಡುತ್ತವೆ. ಸೊ ಇದೀಗ ಫ್ಲಿಪ್ಕಾರ್ಟ್ ಕೂಡ NBFC ಮಾನ್ಯತೆ ಪಡೆಯುವುದರಿಂದ ಸೊ ಗ್ರಾಹಕರಿಂದ ಅದು ಹಣವನ್ನು ಠೇವಣಿಯನ್ನಾಗಿ ಸ್ವೀಕರಿಸಬಹುದು ಮತ್ತು ಅದನ್ನು ಸಾಲವಾಗಿ ಸಾರ್ವಜನಿಕರಿಗೆ ಕೊಡುವ
ಒಂದು ಅರ್ಹತೆಯನ್ನು ಹೊಂದಿದೆ. ಸೇಮ್ ಬ್ಯಾಂಕ್ ಯಾವ ರೀತಿ ವರ್ಕ್ ಮಾಡುತ್ತೋ, ಅಂದರೆ ಸಾಲ ಕೊಡುವುದು ಮತ್ತು ಬಡ್ಡಿಯನ್ನು ಇಸ್ಕೊಳ್ಳೋದು, ಸೊ ಸಾಲ ಮರುಪಾವತಿ ಇವೆಲ್ಲವೂ ಕೂಡ NBFC ಅಡಿಯಲ್ಲಿ ಕಂಡುಬರುತ್ತವೆ. ಹಾಗಾದರೆ ಠೇವಣಿ ಸ್ವೀಕರಿಸದ NBFC ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಫ್ಲಿಪ್ಕಾರ್ಟ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಠೇವಣಿ ಸ್ವೀಕರಿಸದ NBFC ಆಗಿದೆ. ಓಕೆ, ಇದನ್ನು ನೀವು ಗಮನಿಸಬೇಕು. ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಆಡಳಿತವು ಇತ್ತೀಚೆಗೆ ಎಷ್ಟು ದೇಶಗಳ ನಾಗರಿಕರನ್ನು ಅಮೆರಿಕಕ್ಕೆ ಪ್ರವೇಶಿಸುವುದನ್ನು ನಿಷೇಧಿಸಿ ಅಧಿಕೃತವಾಗಿ ಆ ಒಂದು ಜಾರಿಗೆ ತಂದಿದೆ? ಸೊ ಸರಿಯಾದಂಥ ಉತ್ತರ 12 ದೇಶಗಳು. ನೋಡಿ, 12 ದೇಶಗಳ ನಾಗರಿಕರು ಈಗ ಅಮೆರಿಕಕ್ಕೆ ಹೋಗಲು ಅರ್ಹರಿಲ್ಲ. ಇದು ಅಮೆರಿಕ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಸೊ ಟ್ರಂಪ್ ಗಮನಿಸಬಹುದು 12 ಕಂಟ್ರೀಸ್ ಗೋಸ್ ಇಂಟು ಎಫೆಕ್ಟ್. ಯಾವ್ಯಾವ ಆ ದೇಶಗಳು? ಹಾಗಾದರೆ ನೋಡಿ, ಅಮೆರಿಕದ ಅಧ್ಯಕ್ಷರು ಈ ನಿರ್ಣಯವನ್ನು ಕೈಗೊಂಡಿದ್ದಾರೆ ಜೂನ್ 9ರಂದು. ಹಾಗಾದರೆ ಆ ದೇಶಗಳು ಯಾವುವು? ನೋಡಿ, ಕಳೆದ ವಾರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಚಾಡ್, ಅಫ್ಘಾನಿಸ್ತಾನ, ಕಾಂಗೋ ಬ್ರಝವಿಲ್ಲೆ, ಮ್ಯಾನ್ಮಾರ್, ಇಕ್ವಟೋರಿಯಲ್ ಗಿನಿಯಾ, ಹೈಟಿ, ಇರಾನ್, ಸುಡಾನ್, ಲಿಬಿಯಾ, ಎರಿಟ್ರಿಯಾ, ಸೊಮಾಲಿಯಾ, ಯೆಮೆನ್ ಎಂಬಂತಹ 12 ದೇಶಗಳ ನಾಗರಿಕರನ್ನು ಅಮೆರಿಕಕ್ಕೆ ಪ್ರವೇಶಿಸುವುದನ್ನು ನಿಷೇಧಿಸುವ ಕಾರ್ಯಕಾರಿ ಆದೇಶಕ್ಕೆ ಸಹಿ ಹಾಕಿ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಈ ದೇಶದ ನಾಗರಿಕರು ಇನ್ನು ಮುಂದೆ ಅಮೆರಿಕಕ್ಕೆ ಪ್ರವೇಶಿಸುವುದನ್ನು ನಿಷೇಧಿಸಲಾಗಿದೆ. ಜೊತೆಗೆ ಕ್ಯೂಬಾ, ಲಾಹೋಸ್, ಟೋಗೋ, ಸಿಯೆರಾ ಲಿಯೋನ್, ಬುರುಂಡಿ, ತುರ್ಕ್ಮೆನಿಸ್ತಾನ, ವೆನಿಜುವೆಲಾ ಈ 7 ದೇಶಗಳ ನಾಗರಿಕರನ್ನು ಅಮೆರಿಕ ಭಾಗಶಃ ನಿರ್ಬಂಧಿಸಿದೆ. ಭಾಗಶಃ ಅಂದರೆ ಅಲ್ಲಿನ ಕೆಲವೊಂದು ಜಾತಿಗಳನ್ನು ನಿರ್ಬಂಧಿಸಿದೆ, ಇನ್ನು ಕೆಲವೊಬ್ಬರು ಬರಬಹುದು. ಈ ರೀತಿಯಾಗಿರತಕ್ಕಂಥದ್ದು ಈ ದೇಶಗಳಿಗೆ ಅಪ್ಲೈ ಆಗುತ್ತೆ. ಮೇಲಿನ ದೇಶಗಳು 12 ದೇಶಗಳಿಗೆ ಅಮೆರಿಕ ಅಧಿಕೃತವಾಗಿ ನಿರ್ಬಂಧ ಹೇರಿದೆ. ಓಕೆ, ಇನ್ನು ನಾವು 4ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಜೂನ್ 2025ರಲ್ಲಿ ನಡೆಯಲಿರುವ ಭಾರತ ಇಂಗ್ಲೆಂಡ್ ಟೆಸ್ಟ್ ಸರಣಿಯ ಹೊಸ ಹೆಸರೇನು? ಸರಿಯಾದಂಥ ಉತ್ತರ ತೆಂಡೂಲ್ಕರ್ ಅಂಡರ್ಸನ್ ಟ್ರೋಫಿ. ಗಮನಿಸಬಹುದು, ತೆಂಡೂಲ್ಕರ್ ಅಂಡರ್ಸನ್ ಟ್ರೋಫಿ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಭಾರತ ಇಂಗ್ಲೆಂಡ್ ಟೆಸ್ಟ್ ಕ್ರಿಕೆಟ್ ಸರಣಿಯನ್ನು ಈಗ ಸಚಿನ್ ತೆಂಡೂಲ್ಕರ್ ಮತ್ತು ಜೇಮ್ಸ್ ಅಂಡರ್ಸನ್ ಅವರನ್ನು ಗೌರವಿಸಲು ತೆಂಡೂಲ್ಕರ್ ಅಂಡರ್ಸನ್ ಟ್ರೋಫಿ ಎಂದು ಮರುನಾಮಕರಣ ಮಾಡಲಾಗಿದೆ. ECB, ಇಂಗ್ಲೆಂಡ್ ಮತ್ತು ವೆಲ್ಸ್ ಕ್ರಿಕೆಟ್ ಮಂಡಳಿ, ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಜಂಟಿಯಾಗಿ ಈ ಘೋಷಣೆ ಮಾಡಿದೆ. ಜೂನ್ 11, 2025ರಂದು ಲಾರ್ಡ್ಸ್ನಲ್ಲಿ ನಡೆಯಲಿರುವ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಟ್ರೋಫಿಯನ್ನು ತೆಂಡೂಲ್ಕರ್ ಮತ್ತು ಅಂಡರ್ಸನ್ ಅಧಿಕೃತವಾಗಿ ಅನಾವರಣಗೊಳಿಸಿದ್ದಾರೆ ಎಂಬುದನ್ನು ಗಮನಿಸಬೇಕು. ಓಕೆ, ಇನ್ನು ನಾವು 5ನೇ ಕ್ವಶನ್ ನೋಡೋಣ. ನೋಡಿ, ವಕ್ಫ್ ಆಸ್ತಿ ನಿರ್ವಹಣೆಯನ್ನು ಆಧುನೀಕರಿಸಲು ಕೇಂದ್ರ ಸರ್ಕಾರವು ಯುಮಿದ್ ಕೇಂದ್ರ ಪೋರ್ಟಲನ್ನು ಪ್ರಾರಂಭಿಸಿದೆ. ಹಾಗಾದರೆ ಯುಮಿದ್ನ ಪೂರ್ಣ ರೂಪವೇನು? ಯುಮಿದ್ ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋಡಿ, ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಆ್ಯಂಡ್ ಡೆವಲಪ್ಮೆಂಟ್ ಎಂಬುದು ಇದರ ಫುಲ್ ಫಾರ್ಮ್ ಆಗಿದೆ. ಸೊ ಇದನ್ನು ಕೇಂದ್ರ ಸರ್ಕಾರವೇ ಜಾರಿಗೆ ತಂದಿದೆ. ದಿ ಹಿಂದೂ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಲಾಂಚಸ್ ನೋಡಿ ಸೆಂಟ್ರಲೈಸ್ಡ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಫಾರ್ ರಿಯಲ್ ಟೈಮ್ ಮಾನಿಟರಿಂಗ್ ಆಫ್ ವಕ್ಫ್. ಸೊ ಅದರ ಪೋರ್ಟಲ್ ಹೆಸರು ಗಮನಿಸಬಹುದು, ಯುಮಿದ್ ಪೋರ್ಟಲ್ ಅಂತ ಕರೀತಾರೆ. ಓಕೆ, ಸೊ ಈ ಪೋರ್ಟಲ್ ಗವರ್ನಮೆಂಟ್ ಲಾಂಚ್ ಮಾಡಿದೆ. ಓಕೆ, ಸೊ ಪೋರ್ಟಲ್ ವಿಸ್ತೃತ ರೂಪ ಏನು ಅಂತ ನಿಮಗೆ ಗೊತ್ತಾಗಿದೆ. ವಕ್ಫ್ ಆಸ್ತಿ ನಿರ್ವಹಣೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ಮುಸ್ಲಿಂ ಸಮುದಾಯಕ್ಕೆ ಸಹಾಯಕವಾಗಿಸಲು ಭಾರತ ಸರ್ಕಾರ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಜೂನ್ 6, 2025ರಂದು ಕೇಂದ್ರ ಸಚಿವಾಲಯ ಅಂದರೆ ವ್ಯವಹಾರಗಳ ಸಚಿವರಾಗಿರತಕ್ಕಂಥ ಕಿರಣ್ ರಿಜಿಜು ದೇಶದಾದ್ಯಂತ ವಕ್ಫ್ ಆಸ್ತಿಗಳನ್ನು ಹೇಗೆ ನಿರ್ವಹಿಸಲಾಗುತ್ತದೆ ಮತ್ತು ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂಬುದನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಯುಮಿದ್ ಪೋರ್ಟಲನ್ನು ಪ್ರಾರಂಭಿಸಿದ್ದಾರೆ. ಯುಮಿದ್ ಪೋರ್ಟಲ್. ಸೊ ವಿಸ್ತೃತ ರೂಪ ಅಥವಾ ಫುಲ್ ಫಾರ್ಮ್ ಏನು ಅಂತ ನಿಮಗೆ ಗೊತ್ತಾಗಿದೆ ಇದೀಗ. ಓಕೆ,
ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಪ್ರತಿ ವರ್ಷ ಜೂನ್ 7ರಂದು ವಿಶ್ವ ಆಹಾರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಹಾಗಾದರೆ 2025ರ ವಿಶ್ವ ಆಹಾರ ದಿನದ ಥೀಮ್ ಏನು? ನೋಡಿ, ಈ ವರ್ಷದ ಥೀಮ್ ಫುಡ್ ಸೇಫ್ಟಿ ಸೈನ್ಸ್ ಇನ್ ಆ್ಯಕ್ಷನ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಓಕೆ, ಹೆಚ್ಚಿನ ಡೀಟೇಲ್ಸ್ ಗಮನಿಸಬಹುದು. ವರ್ಲ್ಡ್ ಫುಡ್ ಸೇಫ್ಟಿ ಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದರು. ಆಹಾರ ಸುರಕ್ಷತೆ ವಿಜ್ಞಾನದಲ್ಲಿ ಕ್ರಿಯೆ ಎಂಬಂತಹ ವಿಷಯವಿರುವ 2025ರ ವಿಶ್ವ ಆಹಾರ ಸುರಕ್ಷತಾ ದಿನ ಜೂನ್ 7ರಂದು ಆಚರಿಸಲಾಗುತ್ತದೆ. ಭಾರತದ ಕಲಬೆರಕೆ ಕೇಂದ್ರಿತ ಆಡಳಿತದಿಂದ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಅಂದರೆ FSSAI ನೇತೃತ್ವದ ವಿಜ್ಞಾನ ಆಧಾರಿತ ಆಹಾರ ಸುರಕ್ಷತಾ ವ್ಯವಸ್ಥೆಗೆ ಭಾರತವು ಬದಲಾಗಿರುವುದನ್ನು ಇದು ಎತ್ತಿ ತೋರಿಸುತ್ತದೆ. ಇನ್ನು FSSAI ಅಂತಾರಾಷ್ಟ್ರೀಯ ಅತ್ಯುತ್ತಮ ಅಭ್ಯಾಸಗಳೊಂದಿಗೆ ಇಲ್ಲಿ ಗಮನಿಸಬಹುದು ಕೋಡೆಕ್ಸ್ ಅಲಿಮೆಂಟರಿಯಾಸ್ ಅಂತ ಕರೀತಾರೆ. ಡೈರೆಕ್ಟಾಗಿ ಕೇಳ್ಬೋದು ನಿಮಗೆ, ಕೋಡೆಕ್ಸ್ ಅಲಿಮೆಂಟರಿಯಾಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ನೋಡಿ, ಆಹಾರದ ಗುಣಮಟ್ಟ ಅಂದರೆ ಗುಣಮಟ್ಟದ ಆಹಾರಕ್ಕಾಗಿ ಇದು ಸಂಬಂಧಪಟ್ಟಿದೆ. ಇದನ್ನು ಗಮನಿಸಬಹುದು. ಕೋಡೆಕ್ಸ್ ಅಲಿಮೆಂಟರೀಸ್ ಅಲಿಮೆಂಟರಿಯಾಸ್ ಇನ್ನು ಆಲ್ಮೋಸ್ಟ್ ಸುಮಾರು ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ಕೋಡ್ಗೆ ಹೊಂದಿಕೆಯಾಗುವ ಅಪಾಯ ಆಧಾರಿತ ಚೌಕಟ್ಟನ್ನು ಪರಿಚಯಿಸಿದೆ. ಇನ್ನು ಕೋಡೆಕ್ಸ್ ಅಲಿಮೆಂಟರಿಯಾಸ್ ಎಂಬುದು ಅಥವಾ ಇದನ್ನು ಆಹಾರ ಸಂಹಿತೆ ಅಂತ ಕರೀತಾರೆ. ಎಂಬುದು ಕೋಡೆಕ್ಸ್ ಅಲಿಮೆಂಟರಿಯಾಸ್ ಆಯೋಗ ಅಂದರೆ CAC ಅಳವಡಿಸಿಕೊಂಡ ಮಾನದಂಡಗಳು, ಮಾರ್ಗಸೂಚಿಗಳು, ಅಭ್ಯಾಸ ಸಂಹಿತೆಗಳ ಒಂದು ಸಂಗ್ರಹವಾಗಿದೆ. ಹಾಗಾದರೆ ಆರಂಭಿಕ ಕಾನೂನು ಚೌಕಟ್ಟು ಯಾವಾಗ ಏರ್ಪಡ್ತು ಅಂತಂದರೆ 1954ರಿಂದ 2006. ಆಹಾರ ಕಲಬೆರಕೆ ತಡೆ ಕಾಯ್ದೆ 1954ರಲ್ಲಿ ಜಾರಿಗೆ ಬಂದಿದೆ. ಇದನ್ನು ನೀವು ಗಮನಿಸಬಹುದು. ಓಕೆ, ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ಗಮನಿಸಿ. ಫ್ರಾನ್ಸ್ ದೇಶದವರೆಗೆ ಸಾರಿ ಫ್ರೆಂಡ್ಸ್, ನೋಡಿ, ಫ್ರಾನ್ಸ್ ದೇಶವನ್ನು ಬಿಟ್ಟು ಇದೇ ಮೊಟ್ಟ ಮೊದಲ ಬಾರಿಗೆ ರಫೇಲ್ ವಿಮಾನಗಳ ನಿರ್ಮಾಣಕ್ಕಾಗಿ ಡಸಲ್ಟ್ ಏವಿಯೇಷನ್ ಜೊತೆ ಯಾವ ಭಾರತೀಯ ಕಂಪನಿ ಒಪ್ಪಂದ ಮಾಡಿಕೊಂಡಿದೆ? ಸರಿಯಾದಂಥ ಉತ್ತರ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್. ಇಲ್ಲಿ ಗಮನಿಸಬೇಕು ಸ್ನೇಹಿತರೆ, ನೋಡಿ, ಫ್ರಾನ್ಸ್ ದೇಶ ರಫೇಲ್ ಯುದ್ಧ ವಿಮಾನಗಳನ್ನು ನಿರ್ಮಿಸುತ್ತದೆ. ಆದರೆ ಫ್ರಾನ್ಸ್ ದೇಶವನ್ನೇ ಹೊರತುಪಡಿಸಿ ಭಾರತದಲ್ಲಿ ಇದೀಗ ರಫೇಲ್ ಯುದ್ಧ ವಿಮಾನಗಳು ತಯಾರಾಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಏನಿದೆ, ಫ್ರಾನ್ಸ್ ದೇಶದ ಅತ್ಯುನ್ನತ ಕಂಪನಿ ಡಸಲ್ಟ್ ಏವಿಯೇಷನ್ನೊಂದಿಗೆ ಒಪ್ಪಂದ ಮಾಡಿಕೊಂಡು ಭಾರತದ ಹೈದರಾಬಾದ್ನಲ್ಲಿ ರಫೇಲ್ ಯುದ್ಧ ವಿಮಾನಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಇದು ಫ್ರಾನ್ಸ್ನ ಹೊರಗೆ ಈ ರಫೇಲ್ ಯುದ್ಧ ವಿಮಾನಗಳು ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಇದೇ ಮೊದಲ ಬಾರಿಯಾಗಿದೆ. ಇದನ್ನು ನಿಮಗೆ ಗಮನದಲ್ಲಿರಲಿ. ಗಮನಿಸಬಹುದು. ಟಾಟಾ ಟು ಬಿಲ್ಡ್ ರಫೇಲ್ ಫೈಟರ್ ಜೆಟ್, ನೋಡಿ, ಫ್ಯೂಸಲ್ಸ್ ಅಂತ ಕರೀತಾರೆ, ಇನ್ ಹೈದರಾಬಾದ್ ಅಂಡರ್ ಡೀಲ್ ವಿತ್ ಡಸಾಲ್ಟ್ ಏವಿಯೇಷನ್. ನೋಡಿ, ಈ ರಫೇಲ್ಗೆ ಸಂಬಂಧಪಟ್ಟಂತೆ ಫ್ಯೂಸ್ ಲೇಸ್ಗಳೇನಿದ್ದಾವೆ, ಈ ಫ್ಯೂಸ್ ಲೇಸ್ಗಳನ್ನು ಹೈದರಾಬಾದ್ನಲ್ಲಿ ನಿರ್ಮಾಣ ಮಾಡತಕ್ಕಂಥ ಒಂದು ಕಂಪನಿ ತೆರೀತಾ ಇದ್ದಾರೆ. ಆ ಕಾರಣಕ್ಕಾಗಿ ಎಕ್ಸಾಮ್ಗೆ ಇಂಪಾರ್ಟೆಂಟು, ನೆನಪಿರಲಿ. ನೋಡಿ, ಫ್ರೆಂಚ್ ಒಂದು ಏರೋಸ್ಪೇಸ್ನ ದೈತ್ಯ ಡಸಲ್ಟ್ ಏವಿಯೇಷನ್ ಹೈದರಾಬಾದ್ನಲ್ಲಿ ರಫೇಲ್ ಯುದ್ಧ ವಿಮಾನಗಳ ಫ್ಯೂಸ್ಲೇಸ್ ತಯಾರಿಸಲು ಟಾಟಾ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಡಸಾಲ್ಟ್ ಏವಿಯೇಷನ್ ಫ್ರಾನ್ಸ್ ದೇಶದ್ದು, ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಭಾರತ, ಇವೆರಡು ಜಂಟಿಯಾಗಿ ರಫೇಲ್ ಫ್ಯೂಸ್ಲೇಸ್ಗಳನ್ನು ತಯಾರಿಸಲು 4 ಒಪ್ಪಂದಗಳಿಗೆ ಸಹಿ ಹಾಕಿವೆ. ಫ್ರಾನ್ಸ್ನ ಹೊರಗೆ ರಫೇಲ್ ವಿಮಾನದ ಒಂದು ನಿರ್ಮಾಣ ನಡೆಯುತ್ತಿರುವುದು ಇದೇ ಮೊದಲ ಬಾರಿಯಾಗಿದೆ. ಭಾರತದ ಹೈದರಾಬಾದ್ನಲ್ಲಿ ಈ ಹೊಸ ಸೌಲಭ್ಯ ಸ್ಥಾಪನೆಯಾಗ್ತಾ ಇದೆ. ಇದನ್ನು ನೀವು ಗಮನಿಸಬಹುದು. ಓಕೆ, ಇನ್ನು 8ನೇ ಕ್ವಶನ್ ನೋಡೋಣ. 2025ನೇ ಸಾಲಿನ ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯ ಕುರಿತಾದ ಅಂತಾರಾಷ್ಟ್ರೀಯ ಸಮ್ಮೇಳನ ICDRI ಅಂತ ಕರೀತಾರೆ. ನೋಡಿ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ಸ್ ICDRI ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು? ಸರಿಯಾದಂಥ ಉತ್ತರ ಫ್ರಾನ್ಸ್. ಓಕೆ, ಇದು ಕೂಡ ಫ್ರಾನ್ಸ್ನಲ್ಲಿ ನಡೆದಿದೆ.
ಹೆಚ್ಚಿನ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನೋಡೋಣ. ಗಮನಿಸಬಹುದು ICDRI 2025. ಸೊ ಹೆಚ್ಚಿನ ಡೀಟೇಲ್ಸ್ ನೋಡೋಣ ನಾವು ನ್ಯೂಸ್ ಪೇಪರಲ್ಲಿ ಮಾಹಿತಿ ಇತ್ತು. ಸೊ ಇದರ 7ನೇ ಆವೃತ್ತಿಯನ್ನು ಜೂನ್ 6 ಮತ್ತು 7ರಂದು ಫ್ರಾನ್ಸ್ ದೇಶದ ನೈಸ್ನಲ್ಲಿ ನಡೆಸಲಾಯಿತು. ನವದೆಹಲಿಯಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಒಕ್ಕೂಟ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಇದನ್ನು ಆಯೋಜನೆ ಮಾಡಿತ್ತು. ಇನ್ನು ಯುರೋಪ್ನಲ್ಲಿ ICDRI ಸಮ್ಮೇಳನ ನಡೆದಿದ್ದು ಇದೇ ಮೊಟ್ಟ ಮೊದಲ ಬಾರಿಯಾಗಿದೆ. ಒಕ್ಕೂಟ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ CDRI ಹವಾಮಾನ ಮತ್ತು ವಿಪತ್ತು ಅಪಾಯಗಳ ವಿರುದ್ಧ ಮೂಲಸೌಕರ್ಯವನ್ನು ಬಲಪಡಿಸಲು ಭಾರತವು 2019ರಲ್ಲಿ ಪ್ರಾರಂಭಿಸಿದಂತಹ ಜಾಗತಿಕ ವೇದಿಕೆಯಾಗಿದೆ. ಓಕೆ, ಇನ್ನು ನಾವು 9ನೇ ಕ್ವಶನ್ ನೋಡೋಣ. ನೋಡಿ, PMSMA ಅಂದರೆ ಪ್ರಧಾನಮಂತ್ರಿ ಸುರಕ್ಷಿತ್ ಮಾತೃತ್ವ ಅಭಿಯಾನವನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಓಕೆ, ನೋಡಿ 9 ಇಯರ್ಸ್ ಕಂಪ್ಲೀಟ್ ಆಗಿದೆ. ಓಕೆ, ಯಾವುದಕ್ಕೆ? ಪ್ರಧಾನಮಂತ್ರಿ ಸುರಕ್ಷಿತ್ ಮಾತೃತ್ವ ಅಭಿಯಾನ ಇದಕ್ಕೆ 9 ವರ್ಷಗಳನ್ನು ಪೂರೈಸಿದೆ. ಸೊ ಇದು ಜೂನ್ 2016ರಲ್ಲಿ ಪ್ರಾರಂಭವಾಗಿತ್ತು. ಗಮನಿಸಬಹುದು, PMSA 9 ವರ್ಷಗಳನ್ನು ಪೂರೈಸಿದ್ದು ಭಾರತದಾದ್ಯಂತ ತಾಯಿಯ ಆರೋಗ್ಯವನ್ನು ಸುಧಾರಿಸುತ್ತದೆ. ಇದನ್ನು ಜೂನ್ 2016ರಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಪ್ರಾರಂಭಿಸಿದೆ. PMSMA ಗರ್ಭಿಣಿಯರಿಗೆ ಪ್ರತಿ ತಿಂಗಳು ಉಚಿತ ಮತ್ತು ಗುಣಮಟ್ಟದ ಪ್ರಸವಪೂರ್ವ ಆರೈಕೆ ANC ಅನ್ನು ಒದಗಿಸುತ್ತದೆ. ಭಾರತದ ತಾಯಿಯ ಮರಣ ಅನುಪಾತ ಅಂದರೆ MMR 2014-16ನಲ್ಲಿ 130ರಿಂದ 2021-23ರಲ್ಲಿ 80ಕ್ಕೆ ಇಳಿದಿದೆ. ಇದು ಬಲವಾದ ಪರಿಣಾಮವನ್ನು ತೋರಿಸಿದೆ. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.